ಇವತ್ತು ಬೆಳಗ್ಗೆ ನಡೆದಂತಹ ಸಿಡಬ್ಲ್ಯೂಆರ್ಸಿಯಲ್ಲಿ 15ರಿಂದ 16 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತೇಳಿ ಶಿಫಾರಸನ್ನ ಕೊಟ್ಟಂತ ಬೆನ್ನಲ್ಲೇ ಮಂಡ್ಯದಲ್ಲಿ ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಜೊತೆಗೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋರ್ಟಿನ ಆದೇಶವನ್ನು ನಾವು ಪಾಲನೆ ಮಾಡಲೇಬೇಕು, ರೈತರ ಹಿತರಕ್ಷಣೆಯನ್ನು ಕೂಡ ನಾವು ಕಾಪಾಡಬೇಕು, ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪರಿಸ್ಥಿತಿ ನೋಡಿಕೊಂಡು ತೀರ್ಮಾನಿಸುವಂತೆ ಸೂಚನೆ ಕೊಡಲಾಗಿದೆ. ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತೇಳಿ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶ ಕೂಡ ನಾವು ಪಾಲಿಸಬೇಕು, ನಮ್ಮ ರೈತರ ಹಿತವನ್ನು ಕೂಡ ಕಾಪಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಇನ್ಫ್ಲೋ ಏನಿದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ ನನ್ನ ಕರ್ತವ್ಯ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ನಮ್ದು ಇಟ್ಕೊಂಡು ನಮ್ಮ ಇರಿಗೇಷನ್ ಮಿನಿಸ್ಟರ್ ಎಲ್ಲ ಕೂಡ ನಾವು ಮಾತಾಡಿ ನಾನೀಗಾಗಲೇ ಹೇಳಿದ್ದೇನೆ, ಬೆಳೆ ಯಾರು ಕೂಡ ನಮ್ಮ ಲೋಕಲ್ ಮೀಟಿಂಗ್ ಮಾಡಿ ರೈತರ ಹತ್ರ ಚರ್ಚೆ ಮಾಡಿ ಕೊನೆಗೆ ಬೆಳೆ ಕೂಡ ನಾಳೆ ಬೆಳಗ್ಗೆ ತೊಂದರೆ ಆಗಬಾರ್ದು. ನೀರನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಬರೀ ಕಾವೇರಿ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ತುಂಗಭದ್ರಾ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ನೀರನ್ನ ಗಮನದಲ್ಲಿಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದೆ ನಾನು. ಇದು ನಮ್ಮ ಇನ್ಫ್ಲೋ ಏನಿದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಒಂದು ಕಡೆ ಸಿಎಂ ಹೇಳ್ತಿದ್ದಾರೆ ಕಾನೂನನ್ನ ನಾವು ಪಾಲನೆ ಮಾಡಬೇಕು ಅಂತೇಳಿ, ಮತ್ತೊಂದು ಕಡೆ ರೈತರ ಹಿತರಕ್ಷಣೆಯನ್ನು ಕೂಡ ಕಾಪಾಡಬೇಕು ಅಂತ ಹೇಳಿದ್ದಾರೆ. ಹೇಗೆ ನಿಭಾಯಿಸ್ತಾರೆ ಹಾಗಾದ್ರೆ ಈಗ ಈ ವಿಚಾರವನ್ನ? ವಿಚಾರವಾಗಿ ತಮಿಳುನಾಡು ಇಟ್ಟಿರುವಂತಹ ಡಿಮಾಂಡ್ ಸಿಡಬ್ಲ್ಯೂಆರ್ಸಿಯಲ್ಲಿ ಚರ್ಚೆಯಾಗಿ ಸರ್ವನ್ನ ಹಾಕಬೇಕಾಗುತ್ತೆ. ನೀರು ಸಿಕ್ಕಿಲ್ಲ ಅನ್ನೋದು, ನೀರು ಶೇಖರಣೆ ಆಗಿಲ್ಲ ಅನ್ನೋದು ಕೂಡ ಅಷ್ಟೇ ಖಾತ್ರಿಯಾಗಿರುವಂತದ್ದು. ಮತ್ತೊಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕೋರ್ಟ್ ಆದೇಶವನ್ನ ಪಾಲಿಸಬೇಕು. ಹೌದು, ಕೋರ್ಟ್ ಆದೇಶವನ್ನ ಪಾಲಿಸಬೇಕು. ಆದ್ರೆ ಎಲ್ಲಿಯವರೆಗೂ? ಮೊದಲನೇದಾಗಿ ಡೆಡ್ ಸ್ಟೋರೇಜ್ ಹಂತ ತಲುಪಿದಂತ ಕೆಲವು ಡ್ಯಾಂಗಳಲ್ಲಿ ಈ ಸದ್ಯದ ಮಟ್ಟಿಗೆ ನೀರು ಹೂಳು ತುಂಬಿರೋದ್ರಿಂದ ಶೇಖರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನುಳಿದಂತೆ ಕೇರಳ ಇದ್ರೆ ವೈನಾಡ್ ಆಗಿರ್ಬೋದು, ಮಡಿಕೇರಿ ಸುತ್ತಮುತ್ತ ಆದಂತ ಮಳೆಯಿಂದ ಕಬಿನಿಯಲ್ಲಿ ನೀರು ತುಂಬಿತ್ತು. ಅದನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇರಲಿಲ್ಲ, ಅದನ್ನ ತಮಿಳುನಾಡಿಗೆ ಹರಿಸಲಾಗಿದೆ. ಅವರ ಇನಿಷಿಯಲ್ ಡಿಮಾಂಡ್ ಇದ್ದಿದ್ದು 9 ಟಿಎಂಸಿ ನೀರನ್ನ ಬಿಡಬೇಕು, ಅಂದ್ರೆ ದಿನಕ್ಕೆ 7,000 ಕ್ಯೂಸೆಕ್ಸ್. ಅದನ್ನ ಒಪ್ಪದಂತ ಸಿಡಬ್ಲ್ಯೂಆರ್ಸಿ 3,500 ಕ್ಯೂಸೆಕ್ಸ್ ಅನ್ನ ಬಿಡ್ತಾರೆ 15 ದಿನಗಳ ಕಾಲ. ಅಲ್ಲಿಗೆ 4.5 ಟಿಎಂಸಿ ಆಗುತ್ತೆ ಅಂತ ಆದೇಶವನ್ನ ಕೊಟ್ಟಿತ್ತು. ನಾವು ಅದನ್ನ ಪ್ರಶ್ನೆ ಮಾಡಿದಾಗ, ನಮ್ಮ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿದಾಗ ಅದು ಕರೆಕ್ಟ್ ಆಗಿದೆ, ಯಾವುದೇ ಕಾರಣಕ್ಕೂ ಸಿಡಬ್ಲ್ಯೂಆರ್ಸಿ ತೆಗೆದುಕೊಂಡಿರುವಂತಹ ತೀರ್ಮಾನದಲ್ಲಿ ತಪ್ಪಿಲ್ಲ ಅಂತ ಸಿಡಬ್ಲ್ಯೂಎಂಎ ಆದೇಶ ನೀಡಿತು. ಅದನ್ನ ಈಗ ನಮ್ಮ ರಾಜ್ಯ ಪಾಲಿಸಿದೆ. ಅವರು ಕೇಳ್ಕೊಂಡಿದ್ದಂತ 4.5 ಟಿಎಂಸಿಯನ್ನ ಹೊರತುಪಡಿಸಿ ಅಲ್ಲಿ ಕನಿಷ್ಠ ಅಂದ್ರೂ 10ರಿಂದ 12 ಟಿಎಂಸಿ ಬಿಳಿಗುಂಡ್ಲು ಮುಖಾಂತರ ತಮಿಳುನಾಡಿಗೆ ತಲುಪಿರುವಂತದ್ದು. ಇವತ್ತಿನ ಮತ್ತೊಂದು ಹೊಸ ಬೇಡಿಕೆಯನ್ನ ನೋಡ್ತಾ ಇದ್ದೇವೆ. ಅಂದ್ರೆ ಈ ಹಿಂದೆಯೇ ಬೇಡಿಕೆ ಇಟ್ಟಿದ್ದಾರೆ, ಅದನ್ನ ಇವತ್ತು ಚರ್ಚೆಗೆ ತೆಗೆದುಕೊಳ್ಳಲಾಗಿದೆ. ಈಗ ಸದ್ಯದ ಮಟ್ಟಿಗೆ ಸಿಡಬ್ಲ್ಯೂಆರ್ಸಿ ನೀಡಿರುವಂತಹ ಆದೇಶದ ವಿಚಾರವಾಗಿ ತೆಗೆದುಕೊಂಡಂತ ಇಂದಿನ ತೀರ್ಮಾನದ ವಿಚಾರವಾಗಿ ಸಿಡಬ್ಲ್ಯೂಎಂಎ ಸಭೆಯನ್ನ ಆರಂಭ ಮಾಡುತ್ತೆ. 3:30ಗೆ ಸಭೆ ನಿಗದಿ ಆಯಿತು, 4 ಗಂಟೆ ಆಗಿದೆ. ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ರಾಜ್ಯದಿಂದ ಗೌರವ್ ಗುಪ್ತಾರ್ ಅವರು ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ನಮ್ಮ ಸರ್ಕಾರವನ್ನ. ಯಾವ ಆದೇಶವನ್ನ ತೆಗೆದುಕೊಳ್ಳಲಾಗುತ್ತೆ ಅಥವಾ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಒಂದು ಹಂತದ ಚೆಕ್ಮೇಟ್ ಆಗುತ್ತೆ. ಇದಾದ ನಂತರ ಸುಪ್ರೀಂ ಕೋರ್ಟ್ ಕೇಸ್ ಕೂಡ ನಾಡಿದ್ದು ನಡೆಯುವಂತದ್ದಿದೆ. ಈಗಾಗಲೇ ರಾಜ್ಯದಲ್ಲಿ ಮಳೆಯ ಕೊರತೆ ಎದುರಾಗಿದ್ದು, ಈ ವರ್ಷ ಮಳೆಯ ಕೊರತೆ ತೀವ್ರವಾಗಿ ಕಾಡುತ್ತೆ, ನೀರಿನ ಸಮಸ್ಯೆ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಜಲಸಂಪನ್ಮೂಲ ಸಚಿವರು ಕೇವಲ ನಗರದ ಭಾಗದ ಜನತೆಗಲ್ಲ, ಕೃಷಿಕರಿಗೆ, ರೈತರಿಗೂ ಒಂದು ಮನವಿ ಮಾಡಿರುವಂತದ್ದು ಹೈನುಗಾರಿಕೆ ಅಥವಾ ಅಂದ್ರೆ ಕೃಷಿ ಚಟುವಟಿಕೆಗೆ ನೀರು ಬಳಸೋದನ್ನ ಕಡಿಮೆ ಮಾಡಿ, ಬೆಳೆಗಳನ್ನ ಬೆಳೆಯೋದನ್ನ ಕಡಿಮೆ ಮಾಡಿ, ಈ ರೀತಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಕುಡಿಯಕ್ ಮಾತ್ರ ನೀರಿದೆ ಅಂತ ಗೊತ್ತಿದ್ದು ಕೂಡ ತಮಿಳುನಾಡು ಸರ್ಕಾರ ಈ ರೀತಿ ಹೆಚ್ಚುವರಿ ನೀರನ್ನ ಕೋರ್ತಿದೆ ಅಂದಾಗ ಖಂಡಿತವಾಗಿಯೂ ರಾಜ್ಯದ ರೈತರಿಗೆ ಅಸಮಾಧಾನ ಆಗುತ್ತೆ. ಈಗ ಮಂಡ್ಯ ಹಾಗೂ ಈ ನೀರಿನ ಭಾಗದಲ್ಲಿ ಅಂದ್ರೆ ಕಾವೇರಿ ನದಿ ನೀರನ್ನ ಅವಲಂಬಿತವಾಗಿರುವಂತಹ ಪ್ರದೇಶದಲ್ಲಿ ಈಗಾಗಲೇ ಪ್ರತಿಭಟನೆ ಆರಂಭ ಆಗಿರುವಂತದ್ದು, 13ಕ್ಕೆ ಕರೆ ಕೊಟ್ಟಿರುವಂತದ್ದು, ಇದೆಲ್ಲವನ್ನ
ಗಮನಿಸಿ ನೋಡಿದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಯಾವ ತೀರ್ಮಾನವನ್ನ CWMA ಹಾಗೂ ಸುಪ್ರೀಂ ಕೋರ್ಟ್ ನಲ್ಲಿ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಿರ್ಧಾರ ಬಾಲಿಶವಾಗಿ ತಿರುಗುತ್ತಾ ಅಥವಾ ಸೂಕ್ಷ್ಮವಾಗಿ ಇರುತ್ತಾ ಅನ್ನೋದನ್ನ ನೋಡ್ಬೇಕಾಗಿದೆ. ನಾಗೇಂದ್ರ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.